ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸ್ವಲ್ಪ ಡಿಫ್ರೆಂಟಾಗಿ ಆಲೂ ಪರೋಟ ಮಾಡೋದನ್ನು ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳು, ಇದಕ್ಕೆ ಫಸ್ಟು ಕುಕ್ಕರಲ್ಲಿ ಆಲೂಗಡ್ಡೆ ಒಂದು ಕ್ಯಾರೆಟ್ನ ಹಾಕಿ ಒಂದು 2-3 ಸೀಟಿ ಆಗೋ ತನಕ ಬೇಯಿಸ್ಕೋಬೇಕು. ಇವತ್ತು ನಾನು ನಿಮಗೆ ಸ್ವಲ್ಪ ಡಿಫ್ರೆಂಟಾಗಿ ಆಲೂ ಪರೋಟ ಮಾಡೋದನ್ನ ಹೇಳ್ಕೊಡ್ತೀನಿ. ರೆಗ್ಯುಲರಾಗಿ ಆಲೂ ಪರೋಟ ಅಂದರೆ ಬರೀ ಆಲೂಗಡ್ಡೆ ಉಳ್ಳಾಗಡ್ಡೆ ಯೂಸ್ ಮಾಡಿ ಮಾಡ್ತಾರೆ. ಬಟ್ ನಾನೀಗ ಸ್ವಲ್ಪ ಹೆಲ್ದಿಯಾಗಿರೋ ಆಲೂ ಪರೋಟ ಮಾಡೋದು ಹೇಳ್ತೀನಿ. ಇದಕ್ಕೆ ಬೇಕಾಗಿರೋದು ಬೇಯಿಸಿರೋ ಆಲೂಗಡ್ಡೆ, ಕ್ಯಾರೆಟು, ಒಂದು ಬೌಲ್ ಮೆಂತ್ಯ ಸೊಪ್ಪು, ಒಂದು ದೊಡ್ಡ ಗಾತ್ರದ ಉಳ್ಳಾಗಡ್ಡೆ ಚಿಕ್ಕದಾಗಿ ಹೆಚ್ಕೊಂಡಿರಬೇಕು, ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಕೊಂಡಿರೋದು, ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಕೊತ್ತಂಬರಿ ಕಟ್ಟು. ಇದಕ್ಕೆ ಇದು ಗರಂ ಮಸಾಲ ಮತ್ತು ಚಾಟ್ ಮಸಾಲ ಎರಡೂ ಬೇಕು. ಇದಕ್ಕೆ ಗರಂ ಮಸಾಲ, ಚಾಟ್ ಮಸಾಲ, ಸ್ವಲ್ಪ ಖಾರ ಪುಡಿ, ಎಳ್ಳು, ಆಮ್ಚೂರು ಪೌಡರು, ಜೀರಾ ಪೌಡ್ರು, ಧನಿಯಾ ಪೌಡ್ರು, ಸ್ವಲ್ಪ ಅಜ್ವೈನ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಇಂಗು. ಆಲೂಗಡ್ಡೆನ ನೀಟಾಗಿ ಮ್ಯಾಶ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಕಟ್ಟು ಮೆಂತ್ಯ ಸೊಪ್ಪು, ಒಂದು ಬೌಲ್ ಸಣ್ಣದಾಗಿ ಹೆಚ್ಕೊಂಡಿರೋವಂಥ ಉಳ್ಳಾಗಡ್ಡೆ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ ಮತ್ತು ಆಮ್ಚೂರು ಪೌಡರ್ ಹಾಕೋದನ್ನು ಮರಿಬೇಡಿ. ಅದೊಂಥರ ಡಿಫ್ರೆಂಟ್ ನಿಮಗೆ ಫ್ಲೇವರ್ ಕೊಡುತ್ತೆ. ಇದರಲ್ಲಿ ಸ್ವಲ್ಪ ಖಾರ ಪುಡಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ಳಿ ನೋಡಿಕೊಂಡು. ಒಂದು 2-3 ಸ್ಪೂನು ಎಳ್ಳು, ಓಂಕಾಳು, ಅದನ್ನು ಅಜ್ವಾನನೂ ಅಂತಾರಲ್ಲ ಅದನ್ನು ಹಾಕಬೇಕು. ಸ್ವಲ್ಪ ಧನಿಯಾ ಪೌಡ್ರು, ಜೀರಾ ಪೌಡ್ರು ಸ್ವಲ್ಪ ಜಾಸ್ತಿ ಹಾಕಿ. ಆಲೂಗಡ್ಡೆ ಗ್ಯಾಸ್ ಆಗುತ್ತೆ ಅಂದರೆ ಸ್ವಲ್ಪ ಜೀರಾ ಪುಡಿ ಜಾಸ್ತಿ ಹಾಕ್ಕೊರಿ. ಅದಕ್ಕೆ ಮತ್ತು ಸ್ವಲ್ಪ ಇಂಗು, ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಈ ರೀತಿಯಾಗಿ ಆಲೂ ಪರೋಟ ಸ್ಟಫಿಂಗ್ ರೆಡಿ ಆಗುತ್ತೆ. ಇದಕ್ಕೆ ಉಪ್ಪು ಇವಾಗೇ ಹಾಕ್ಕೋಬೇಡಿ. ನೀವು ಯಾವಾಗ ಪರೋಟನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ ಆವಾಗ ಅದಕ್ಕೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಯಾಕಂದರೆ ನೀರು ಬಿಟ್ಬಿಟ್ರೆ ತುಂಬ ಮೆತ್ತಗಾಗಿ ಸರಿಯಾಗಿ ಆಲೂ ಪರೋಟ ಬರೋಂಗಿಲ್ಲ. ಚಿಕ್ಕದಾಗಿ ಉಳ್ಳಿ ತೊಗೊಂಡು ರೌಂಡ್ ಚಿಕ್ಕದಾಗಿ ಒಂದು ಸಣ್ಣ ಚಪಾತಿ ಮಾಡ್ಕೊರಿ. ನಾನು ಯೂಶ್ವಲಿ ಗೋಧಿ ಹಿಟ್ಟು ಯೂಸ್ ಮಾಡಿದ್ದೀನಿ. ಒಬ್ಬರು ಮೈದಾನೂ ಬೇಕಾದರೆ ಯೂಸ್ ಮಾಡ್ಕೋಬೋದು. ಈಗ ಮಾಡ್ಕೊಂಡು ಇದರಲ್ಲಿ ಆಲೂ ಸ್ಟಫಿಂಗ್ನ ಹಾಕ್ಕೊಂಡು ಆಲೂ ಸ್ಟಫಿಂಗ್ನ ಹಾಕಿ ನೀಟಾಗಿ ಇದನ್ನು ಹಿಂಗೆ ಕ್ಲೋಸ್ ಮಾಡ್ಕೊಂಬಿಡಿ. ಇದು ಒಂದು ಚೂರು ಅರಿಯೋದಿಲ್ಲ, ಏನೂ ಇಲ್ಲ. ನೀವು ಚೆನ್ನಾಗಿ ಆಲೂಗಡ್ಡೆ ನೀಟಾಗಿ ಮ್ಯಾಶ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ನಿಮಗೆ ಒಂದು ಸ್ವಲ್ಪನೂ ಎಲ್ಲೂ ಕಟ್ಟಾಗಲ್ಲ. ಇದು ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ನೋಡಿ, ಇದನ್ನು ಮಾಡ್ಕೊಂಡ್ಮೇಲೆ ಇದನ್ನ ಲಟ್ಸ್ಕೋಬೇಕು. ನೋಡಿ, ಆಲೂ ಪರೋಟ ಲಟ್ಟಿಸ್ಕೊಂಡ್ಮೇಲೆ ಹೆಂಗೆ ಕಾಣುತ್ತೆ. ಎಲ್ಲೂ ಒಂದು ಸೈಡ್ ಕೂಡ ಕಟ್ಟಾಗಿಲ್ಲ. ಸ್ಟಫಿಂಗ್ ನೀಟಾಗಿ ನೀವು ಮ್ಯಾಶ್ ಮಾಡಿದರೆ ಆಲೂನ ಎಲ್ಲೂ ಕಟ್ಟಾಗಲ್ಲ. ಅದು ಇದು ನೀಟಾಗಿ ತೊಗೊಂಡು ಹಂಚ ಮೇಲೆ ಹಾಕಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಬೇಯಿಸ್ಕೊರಿ. ಅದನ್ನು ನೀವು ತುಪ್ಪ ಬೇಕಾದರೂ ಯೂಸ್ ಮಾಡ್ಬೋದು, ಬೆಣ್ಣೆ ಆದರೂ ಯೂಸ್ ಮಾಡ್ಬೋದು, ಎಣ್ಣೆ ಆದರೂ ಯೂಸ್ ಮಾಡಿ ಅದನ್ನು ಚೆನ್ನಾಗಿ ಬೇಯಿಸ್ಕೊರಿ. ನೋಡಿ, ನೀಟಾಗಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊರಿ. ನೀವು ಬೇಕಾದರೆ ಎಣ್ಣೆ ಬೆಣ್ಣೆ ಬೇಕಾದರೆ ಬೆಣ್ಣೆ, ಯಾವ್ದು ಬೇಕಾದರೂ ನೀವು ಹಾಕ್ಕೊಂಡು ಅದನ್ನು ಬೇಯಿಸ್ಕೋಬೋದು. ನಾನಿಲ್ಲಿ ಬೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ.
ನೋಡಿ ಬಿಸಿ 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 ಆದ ಆಲೂ ಪರೋಟ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಒಮ್ಮೆ ಈ ರೀತಿ ಆಲೂ ಪರೋಟ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ನೋಡಿ ಸಾಫ್ಟಾಗಿ ತೆಳ್ಳಗೆ ಎಷ್ಟು ಚೆನ್ನಾಗಿ ಸ್ಟಫಿಂಗ್ ಎಲ್ಲ ಒಳಗೆ ನೀಟಾಗಿ ಫಿಲ್ಲಾಗಿ ಎಲ್ಲೂ ಕಟ್ಟಾಗಲಿಲ್ಲದಂಗೆ ನೀಟಾಗಿ ಆಲೂ ಪರೋಟ ಆಗಿದೆ ನೋಡಿ. ನೀವು ಇದನ್ನು ಈ ರೀತಿ ಕಟ್ ಮಾಡಿ ಟಿಫನ್ ಬಾಕ್ಸಲ್ಲಿ ಕೂಡ ಹಾಕಿ ಕಳಿಸ್ಬೋದು.